ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಯಾವತ್ತು ತಂದೆಯ ಗೌರವವನ್ನು ಉಳಿಸುವಂಥ ಕೆಲಸ ಮಕ್ಕಳು ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ಗೌರವ ಇದೆ ನಮಗೂ ಕೂಡ. ಅವರ ಗೌರವನ ಕಳೆಯುವಂಥ ಕೆಲಸನ ಯತೀಂದ್ರ ಅವರು ಮಾಡ್ತಾಯಿದ್ದಾರೆ ಅಂತ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಈ ಜಗತ್ತಲ್ಲೇ ಮಹಾರಾಜರುಗಳು ಏನಿರ್ತಾರೆ ಅವರ ಕೊಡುಗೆ ಅಪಾರ ಇರ್ತದೆ. ಯಾಕೆ ಅಂದರೆ ಅವರ ಭೂಮಿಯನ್ನು ಕೊಟ್ಟಿರ್ತಾರೆ, ಅವರು ತನು ಮನ ಧನ ಎಲ್ಲನೂ ಕೊಟ್ಟು ಈ ಸಾರ್ವಜನಿಕರು ಯಾರು ನಿವಾಸಿಗಳಿರ್ತಾರೆ ಅವರಿಗೆಲ್ಲ ಸೇವೆ ಸಲ್ಲಿಸ್ಕೊಂಡು ಬಂದಿರ್ತಾರೆ. ಅವರಿಗೆ ನಾವು ಯಾವುದೇ ರೀತಿಯ ಹೋಲಿಕೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅಪಾರವಾದದ್ದಂಥದ್ದು. 1895ರಲ್ಲಿ ಅವರು 10ನೇ ವಯಸ್ಸಿನಲ್ಲೇ ಅವರು ಆ ಒಂದು ಅಧಿಕಾರನ ಸ್ವೀಕರಿಸ್ತಂಥವ್ರು. ಅವತ್ತೊಂದು ದಿನ ನಮ್ಮ ಸಿದ್ದರಾಮಯ್ಯನವರು ನಲ್ಲಿ ತಿರುಗಿಸಿದ್ರೆ ನೀರು ಬರ್ತದಲ್ಲ, ಅದು ಯಾರು ಕೊಡುಗೆ ಸ್ವಾಮಿ? ನಿಮ್ಮ ಕೊಡುಗೆನಾ? ಅವತ್ತು ಶಿವನ ಸಮುದ್ರದಲ್ಲಿ ಒಂದು ವಿದ್ಯುತ್ ಘಟಕನ ಸ್ಥಾಪಿಸಿದಾರಲ್ಲ, ಅದು ಯಾರು ಕೊಡುಗೆ ಸ್ವಾಮಿ? ಇವತ್ತು ಪುಕ್ಸಟ್ಟೆ ಭಾಗ್ಯ ಕೊಡ್ತಾ ಇದ್ದೀರಲ್ಲ, ಯಾರು? ಅವ್ರು ಕೊಟ್ಟಿರುವಂಥ ಕೊಡುಗೆಯಲ್ಲಿ ನೀವು ಪುಕ್ಸಟ್ಟೆ ನೀಡ್ತಾ ಇರೋದು. ಇವತ್ತು ನೀರನ್ನು ಕೊಡ್ತಾ ಇದ್ದೀರಲ್ಲ, ನೀರು ಯಾರು ಕೊಡುಗೆ? ಅವ್ರ ಕೊಡುಗೆ. ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟೋ ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದೀರಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿ, ಅದು ಯಾರು ಕೊಡುಗೆ ಸ್ವಾಮಿ? ಯಾರು ಸ್ಥಾಪಿಸಿದ್ದು? ನಾಲ್ವಡಿ ಕೃಷ್ಣರಾಜ ಒಡೆಯವರು ಸ್ಥಾಪಿಸಿದ್ದು. ಅವರ ಕೊಡುಗೆ ಅಪಾರ ಇದೆ. ಒಂದು ಸೈನ್ಸ್ ಇದನ್ನು ವಿಶ್ವವಿದ್ಯಾನಿಲಯನ ಮಾಡಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ಒಂದು 450 ಎಕರೆಯನ್ನು ಕೊಡುಗೆ ಕೊಟ್ಟಂಥದ್ದು ಬೆಂಗಳೂರಲ್ಲಿ. ಅದು ಗೊತ್ತಿದೆ ಸ್ವಾಮಿ ನಿಮಗೆ? ನೀವು ಏನೂ ತಿಳಿದೇನೆ ಇವತ್ತು ಏಕಾಏಕಿ ಮಹಾರಾಜರಿಗಿಂತ ಅತಿಯಾದ ಕೊಡುಗೆ ನಮ್ಮ ತಂದೆಯವ್ರನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಸ್ವಲ್ಪನಾರು ಗೌರವ ಬೇಡವಾ? ಯಾರಿಗೆ ಹೋಲಿಕೆ ಮಾಡಬೇಕು ಅನ್ನೋದು ತಿಳುವಳಿಕೆ ಇಲ್ದೇನೆ ನೀವು ನಿಮ್ಮ ತಂದೆಯ ಗೌರವವನ್ನು ಕಳೀತಾ ಇದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? ಅವರು ಹಲವಾರು ಭೂಮಿಯನ್ನು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ಅದರಲ್ಲಿ ಬದುಕ್ತಾ ಇದ್ದಾರೆ. ಎಷ್ಟೋ ಈಗ ಕೇರ್ ಹಾಸ್ಪಿಟ್ಲ್ ಮಾಡಿದ್ದಾರೆ ಸ್ವಾಮಿ. ಯಾರು? ಇವತ್ತೊಂದಿನ ನಾನು ಯಾವುದೋ ಒಂದು ಇದು ಕಟ್ಬಿಟ್ಟೆ ಅದು ಕಟ್ಬಿಟ್ಟೆ ಅಂತಾರಲ್ಲ, ಯಾರು ಕಟ್ಟಿರೋದು ಸ್ವಾಮಿ? ನೀವು ಹೇಳಿ. ಈ ಭೂಮಿ ಯಾರ್ದು? ಅಲ್ಲ ರೀ, ಈ ಭೂಮಿ ಕೊಟ್ಟವ್ರೆ ಅವರು, ಜಾಗ ಕೊಟ್ಟವ್ರು ಅವರು. ಎಲ್ಲವನ್ನು ಕೊಟ್ಟಿರೋದ್ರಲ್ಲಿ ನೀವು ಏನೋ ಒಂದು ಸುಣ್ಣ ಬಣ್ಣ ಓಡಿಸೋದಕ್ಕೂ ನಿಮ್ಮ ಕಡೆಗೆ ಯೋಗ್ಯತೆ ಆಗ್ತಾಯಿಲ್ಲ ನಿಮಗೆ. ಅದನ್ನು ಬಿಟ್ಟು ನೀವು ಈ ಥರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಹೋಲಿಸ್ಕೊಂಡು ನಿಮ್ಮ ತಂದೆಯವ್ರನ್ನ ಹೋಲಿಸಿದಾರಲ್ಲ, ಇದು ಯಾವ ಮಟ್ಟಿಗೆ ಸರಿ? ರಾಜ್ಯದ ಜನತೆ ನಿಮಗೆ ಉಗಿತಾ ಇಲ್ವಾ? ನಿಮಗೇನು ಅನ್ನಿಸ್ತಾ ಇಲ್ವಾ? ಅದನ್ನು ಸಮರ್ಥಿಸ್ಕೊತಾ ಇದ್ದೀರಾ ನೀವು? ದಯವಿಟ್ಟು ಈ ಕೂಡಲೇ ನಿಮ್ಮ ತಂದೆಯ ಗೌರವವನ್ನು ಏನಾದ್ರು ಉಳಿಸ್ಬೇಕು ಅಂತಿದ್ರೆ ಈ ರಾಜ್ಯದ ಜನತೆಯಲ್ಲಿ ಮಾಧ್ಯಮದ ಮುಖಾಂತರ ಬಂದು ನೀವು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸನ ಮಾಡ್ತಾರೆ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳ್ತಾ ಇದ್ದೀನಿ.